ಕಮಿಷನ್ ಉಳಿದದ ಅದು ಅಡಾಪ್ಟ್ ಮಾಡಿಲ್ಲ ಅನ್ನೋದು ಅಷ್ಟೇ ಗಮನಿಸಬೇಕಾಗಿದೆ. ಅದೇನೂ ಇರಲಿ, ಬಟ್ ಇಲ್ಲಿ ಸಿದ್ದರಾಮಯ್ಯ ಒಂದು ವಿಚಾರಧಾರೆಯಿಲ್ಲ. ಇಲ್ಲಿ ಈ ಅಲ್ಪಸಂಖ್ಯಾತರು ಅಂತಂದರೆ ವಿಶೇಷ ಹೆಲ್ಪ್ ಆಗೋದು ಮುಸ್ಲಿಮರಿಗೆ. ಅವ್ರಿಗೊಂದು ಯಾಕಂದ್ರೆ ಅವರಲ್ಲಿ ಕಾಂಟ್ರಾಕ್ಟ್ ಮಾಡೋದಕ್ಕೆ ಅಥವಾ ಗುತ್ತಿಗೆ ಹಿಡಿಯೋದಕ್ಕಾಗಿ ದೊಡ್ಡ ಡಿಪಾಸಿಟ್ ಕಟ್ಟಬೇಕಾಗ್ತಂಥ ಪರಿಸ್ಥಿತಿ ಅವ್ರಿಗಿಲ್ಲ. ಅದೊಂದು ಆರ್ಥಿಕವಾಗಿ ಅವ್ರ ಭದ್ರತೆ ತೋರಿಸುವಾಗ ಸಿದ್ದರಾಮಯ್ಯರು ಇದನ್ನು ಕಾನೂನು ಮಾಡಿದ್ದಾರೆ ಅಂತೇಳಿ ಸ್ವತಃ ಅವರು ಫಾಲೋವರ್ಸ್ ಹೇಳ್ತಾ ಇರ್ತಾರೆ. ಆದರೆ ಇದನ್ನು ಬಿ ಜೆ ಪಿಗೆ ಒಪ್ತಾ ಇಲ್ಲ. ಈ ಒಂದು ತಿಕ್ಕಾಡದಿಂದಾಗೆ ಇಲ್ಲಿಯೇ ಮುಸಲ್ಮಾನರಿಗೆ ಒಂದು 4% ರಿಸರ್ವೇಷನ್ ಏನಾದ್ರೆ ಅದು ಇನ್ನೂ ಕಾನೂನು ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಕಂಡು ಬರ್ತದೆ. ಇದರರ್ಥ ಏನಪ್ಪ ಅಂತಂದ್ರೆ ಒಂದು ಕಡೆ ಬಿ ಜೆ ಪಿ ಒಂದು ಏನಪ್ಪ ತನ್ನದಂತ ಲಾಬಿ ಮಾಡಿಕೊಂಡು ಮತ್ತು ಅದರಲ್ಲೂ ಹಿಂದೂ ಹೋಟೆಲ್ ಹೊಡ್ಕೊಂಡು ಹೋಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಅವ್ರು ಈ ರೀತಿಯಾಗಿ ವಿರೋಧ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ಸಿಗರು ಅದು ಧರ್ಮದ ನೆಲೆಗಟ್ಟಿನಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಗೊತ್ತಿದ್ರು ಮತ್ತು ಅದನ್ನು ವಿಷಯ ತೊಗೊಂಡು ಜಾತಿ ನೆಲೆಗಟ್ಟಿನಲ್ಲೋ ಮತ್ತೆ ನೆಲೆಗಟ್ಟಿನಲ್ಲೋ ಡಿವೈಡ್ ಮಾಡಿ ಅದನ್ನು ಕೊಡಬೇಕು ಅನ್ನುವಂಥದ್ದು ಮತ್ತು ಇದು ನಮ್ಮ ವಿಧಾನಸಭೆಯಲ್ಲೂ ಮತ್ತು ವಿಧಾನ ಪರಿಷತ್ತಲ್ಲೂ ಕಾನೂನು ಮಾಡಿಕೊಂಡಿದ್ದ ಏನೋ ನೋಡಿದ್ವಿ. ಹಾಗಾದರೆ ಇದು ಬಗೆಹರಿದು ಹೇಗೆ ಅಂತದ್ದು ಈಗಾಗಲೇ ಮತ್ತು ಇನ್ನೂ ಗೊತ್ತಿದ್ದ ವಿಷಯ ಏನಪ್ಪ ಟೈಮಿಂಗ್ ಸಲುವಾಗಿ ಬಂದಿತ್ತು. ಒಂದು ವೇಳೆ ರಾಜ್ಯಪಾಲರು 3 ತಿಂಗಳವರೆಗೆ ರಾಜ್ಯಪಾಲರಾಗಿರ್ಬೋದು ರಾಷ್ಟ್ರಪತಿ ಆಗಿರ್ಬೋದು ಆ ಕಾನೂನು ಒಪ್ಪದೇ ಹೋದರೆ ಸಹಜವಾಗಿ ಕಾನೂನಾಗಿ ಬಿಡ್ತದೆ ಅನ್ನೋಂಥದ್ದು ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದನು ಈ ಸಂದರ್ಭ ನಾವು ಗಮನಿಸಬೇಕಾಗಿದೆ. ಹೀಗಾಗಿ ಇದು ಮತ್ತೊಂದು ಸಂಘರ್ಷಕ ದಾರಿ ಆಗಿದೆ. ಇಷ್ಟರೊಳಗೆ ಅದನ್ನು 4% ದೊಡ್ಡದಾಗಿ ಮಾಡೋ ಅವಶ್ಯಕತೆ ಇರಲಿಲ್ಲ, ಇಬ್ಬರಿಗೂ ಇರಲಿಲ್ಲ. ಬಿ ಜೆ ಪಿಗಾಯ್ತು ಕಾಂಗ್ರೆಸ್ಸಿಗಾಯ್ತು. ಕಾಂಗ್ರೆಸ್ ಬಗ್ಗೆ ಅಂತ ಅವ್ರು ಹೇಳ್ತಾರೆ ಇದನ್ನು ಅಪೀಸ್ಮೆಂಟ್ ಮಾಡ್ತಾರಪ್ಪ ಇವರು ಮುಸಲ್ಮಾನರು ಅಂತೇಳಿ. ಅದೇ ಕಾಲಕ್ಕೆ ಇಲ್ಲ ಅವ್ರು ಬಡತನದಲ್ಲಿದ್ದಾರೆ, ಅವರು ಸಾಚಾರ ಕಮಿಷನ್ ಪ್ರಕಾರ ಇನ್ನುಳಿದ ಕಮಿಷನ್